Hello friends, welcome to Fun Learning. I am Naveen. Today we will going to discuss about donations under section 80G. So let us start to know the section 80G. 80G ಅಂತಂದ್ರೆ contributions made to certain relief funds and charitable institutions can be claimed as a deduction under section 80G of the Income Tax Act. All donations, however, are not eligible for deductions under section 80G. Only donations made to prescribed funds qualify as a deduction. ಅಂದರೆ ಇಲ್ಲಿ 80G ಅಂತಂದರೆ ನಾವೇನಾದರೂ ಸರ್ಟೆನ್ ರಿಲೀಫ್ ಫಂಡ್ಸಿಗೆ ಅಥವಾ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸಿಗೆ ಏನಾದರೂ ಡೊನೇಟ್ ಮಾಡಿದ್ರೆ ಸೊ ಆ ಅಮೌಂಟು ನಮ್ಮದು ಟ್ಯಾಕ್ಸಬಲ್ ಇನ್ಕಮಲ್ಲಿ ಡಿಡಕ್ಷನ್ಸ್ ಮಾಡಲಿಕ್ಕೆ ಅಲೋಬಲ್ ಇರುತ್ತೆ. ಸೊ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಂತಂದರೆ ನಾವೇನಾದರೂ ಪಿ ಎಮ್ ರಿಲೀಫ್ ಫಂಡ್ಸಿಗೆ ಅಥವಾ ಪಿ ಎಮ್ ಡ್ರಾಟ್ ರಿಲೀಫ್ ಫಂಡಿಗೆ ಏನಾದರೂ ಕಾಂಟ್ರಿಬ್ಯೂಷನ್ ಮಾಡಿದ್ರಿ ಸೊ ಆ ಅಮೌಂಟನ್ನು ನಮ್ಮದು ಟ್ಯಾಕ್ಸಬಲ್ ಇನ್ಕಮಲ್ಲಿ ಲೆಸ್ ಮಾಡ್ಕೊಳ್ಬೋದು. ಅಥವಾ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ಸ್ NGO ನಾನ್ ಗೌರ್ಮೆಂಟ್ ಆರ್ಗನೈಜೇಷನ್ಸ್ ಇರುತ್ತೆ. ಸೊ ಆ ನಾನ್ ಗೌರ್ಮೆಂಟ್ ಆರ್ಗನೈಜೇಷನ್ಸಿಗೂ ಕೂಡ ಕಾಂಟ್ರಿಬ್ಯೂಷನ್ ಮಾಡಿದರೆ ಸೊ ಆ ಡೊನೇಷನ್ಸನ್ನು ಕ್ಲೇಮ್ ಮಾಡ್ಕೋಬೋದು. ಸಪೋಸ್ ಈಗ ಇನ್ನೊಂದು ಎಕ್ಸಾಂಪಲ್ ಹೇಳಬೇಕಂತಂದರೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ, ನಾನ್ ಗೌರ್ಮೆಂಟ್ ಆರ್ಗನೈಜೇಷನ್ಸ್ ಇರುತ್ತೆ, ಅಥವಾ ನಾನ್ ಪ್ರಾಫಿಟೇಬಲ್ ಆರ್ಗನೈಜೇಷನ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್. ಸೊ ಅಲ್ಲಿ ನಾವು ಕೂಡ ಏನಾದರೂ ಡೊನೇಷನ್ಸನ್ನು ಡೊನೇಟ್ ಮಾಡಿದರೆ ಅಮೌಂಟನ್ನು ಸ್ಪಾನ್ಸರ್ಶಿಪ್ಸ್ ಮಾಡಿದರೆ ಸೊ ಆ ಅಮೌಂಟು ಕೂಡ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80Gನಲ್ಲಿ ಡಿಡಕ್ಟ್ ಮಾಡ್ಕೊಳ್ಬೋದು. ಸೊ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80G ಈಸ್ ಅಪ್ಲಿಕೇಬಲ್ ಟು ಇಂಡಿವಿಜುವಲ್ಸ್, ಕಂಪನೀಸ್, ಫರ್ಮ್ಸ್ ಆರ್ ಎನಿ ಅದರ್ ಪರ್ಸನ್ಸ್ಗೆ ಇದು ಅಪ್ಲಿಕೇಬಲ್ ಆಗುತ್ತೆ. ಸೊ 80G ಡೊನೇಷನ್ಸನ್ನು ಪೇ ಮಾಡಲಿಕ್ಕೆ ಮೋಡ್ ಆಫ್ ಪೇಮೆಂಟ್ ಅಂತಂದರೆ at presently any donations made in cash exceeding rupees 2000 will not be allowed as deduction. The donations above 2000 should be made in any mode other than cash to qualify as a deduction under section 80G. ಅಂದರೆ ಇಲ್ಲಿ ನಮ್ಮದು ಡೊನೇಷನ್ಸ್ ಪೇ ಮಾಡೋದಂತಂದರೆ ಬಿಲೋ 2000 ರುಪೀಸ್ ಏನಾದರೂ ಡೊನೇಷನ್ಸ್ ಪೇ ಮಾಡಿದರೆ ಸೊ ಆ ಅಮೌಂಟು ಡೊನೇಷನ್ಸಲ್ಲಿ ಲೆಸ್ ಮಾಡ್ಬೋದು. ಸಪೋಸ್ ಮೋರ್ ದೆನ್ 2000 ರುಪೀಸ್ ಪೇ ಮಾಡಿದರೆ ಸೊ ಆ ಅಮೌಂಟು ಇನ್ ಫಾರ್ಮ್ ಆಫ್ ಚೆಕ್ಸ್ ಇರಬೇಕು ಅಥವಾ ಡ್ರಾಫ್ಟ್ ಇದ್ದರೆ ಅದನ್ನು ಡೊನೇಷನ್ಸಲ್ಲಿ ಅಲೋವೇಬಲ್ ಮಾಡೋದು. ರೇಟ್ ಆಫ್ ಡಿಡಕ್ಷನ್ಸ್. ಸೊ ಇಲ್ಲಿ ಡೊನೇಷನ್ಸ್ ಎಲಿಜಿಬಲ್ ಫಾರ್ 100% ಡಿಡಕ್ಷನ್ ವಿದೌಟ್ ಕ್ವಾಲಿಫೈಯಿಂಗ್ ಲಿಮಿಟ್, ಡೊನೇಷನ್ಸ್ ಎಲಿಜಿಬಲ್ ಫಾರ್ 50% ಡಿಡಕ್ಷನ್ ವಿದೌಟ್ ಕ್ವಾಲಿಫೈಯಿಂಗ್ ಲಿಮಿಟ್, donations eligible for 100% deduction subject to 10% of adjusted gross total income, donations eligible for 50% donations deduction subject to 10% of adjusted gross total income. So these four are rates of deductions ಅಂತಂದರೆ 100% deductions, 50% deductions with qualified, without qualifying limits. ಸೊ ಡೊನೇಷನ್ಸ್ ಎಲಿಜಿಬಲ್ ಫಾರ್ 100% ಡಿಡಕ್ಷನ್ ವಿದೌಟ್ ಕ್ವಾಲಿಫೈಯಿಂಗ್ ಲಿಮಿಟ್ ಅಂತಂದರೆ ಇಲ್ಲಿ 100% ಡಿಡಕ್ಷನ್ಸ್ ವಿದೌಟ್ ಕ್ವಾಲಿಫೈಯಿಂಗ್ ಲಿಮಿಟ್ ಅಂತಂದರೆ ನಾವೇನಾದರೂ ಡೊನೇಷನ್ಸ್ ಪೇ ಮಾಡಿದಾಗ ಸೊ ನಮಗೆ ಆ ಅಮೌಂಟಿಗೆ ಕ್ವಾಲಿಫೈಯಿಂಗ್ ಲಿಮಿಟ್ಸ್ ಇರೋದಿಲ್ಲ. ಸೊ 100%ಲಿ ನಾವೇನು ಮಾಡ್ಬೋದು ಅಂತಂದರೆ ಡಿಡಕ್ಷನ್ಸಲ್ಲಿ ಕ್ಲೇಮ್ ಮಾಡ್ಬೋದು. ಸೊ ಅಂಥವು ಯಾವ ಅಂತ ಹೇಳಿದರೆ ನ್ಯಾಷನಲ್ ಡಿಫೆನ್ಸ್ ಫಂಡ್ ಸೆಟಪ್ ಬೈ ಸೆಂಟ್ರಲ್ ಗೌರ್ಮೆಂಟ್, ಪ್ರೈಮ್ ಮಿನಿಸ್ಟರ್ಸ್ ನ್ಯಾಷನಲ್ ರಿಲೀಫ್ ಫಂಡ್, National Foundation for Communal Harmony, National Illness Assistance Fund, National Cultural Fund, National Sports Fund, Fund for Technology Development and Application, National Blood Transfusions Council or to any state blood transfusions council. ಸೊ ಈ ಥರ ನ್ಯಾಷನಲ್ ರಿಲೀಫ್ ಫಂಡ್ಸ್ ಅಂತಂದರೆ ವಿದೌಟ್ ಕ್ವಾಲಿಫೈಯಿಂಗ್ ಲಿಮಿಟ್ಸ್ ಡಿಡಕ್ಷನ್ಸ್. ಸೊ ಇನ್ನೂ ಕೂಡ ನ್ಯಾಷನಲ್ ಚಿಲ್ಡ್ರನ್ಸ್ ಫಂಡ್, ಚೀಫ್ ಮಿನಿಸ್ಟರ್ಸ್ ರಿಲೀಫ್ ಫಂಡ್ಸ್, ಚೀಫ್ ಮಿನಿಸ್ಟರ್ಸ್ ಅರ್ತ್ಕ್ವೇಕ್ ರಿಲೀಫ್ ಫಂಡ್ಸ್, ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ಸ್ ಅರ್ಮೇನಿಯಾ ಅರ್ತ್ಕ್ವೇಕ್ ರಿಲೀಫ್ ಫಂಡ್, ಸ್ವಚ್ಛ ಭಾರತ್ ಕೋಶ್, ಕ್ಲೀನ್ ಗಂಗಾ ಫಂಡ್. ಸೊ ಇದು ಸ್ವಚ್ಛ ಭಾರತ್ ಕೋಶ್ ಇಟ್ ಈಸ್ ಅಪ್ಲಿಕೇಬಲ್ ಫ್ರಮ್ ಫೈನಾನ್ಷಿಯಲ್ ಇಯರ್ 2014-15. ಕ್ಲೀನ್ ಗಂಗಾ ರಿಲೀಫ್ ಫಂಡ್ ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ಫೈನಾನ್ಷಿಯಲ್ ಇಯರ್ 2014-15 ಇಂದ ಅಪ್ಲಿಕೇಬಲ್ ಆಗುತ್ತೆ. ಇದು ನ್ಯಾಷನಲ್ ಫಂಡ್ ಫಾರ್ ಕಂಟ್ರೋಲ್ ಆಫ್ ಡ್ರಗ್ ಅಬ್ಯೂಸ್. ಸೊ ಇದು ಕೂಡ
ಅಪ್ಲಿಕೇಬಲ್ ಫ್ರಮ್ ಫೈನಾನ್ಷಿಯಲ್ ಇಯರ್ 2015-16 ಇಂದ ಅಪ್ಲಿಕೇಬಲ್ ಆಗುತ್ತೆ ಇಲ್ಲಿ. ಸೊ ನೆಕ್ಸ್ಟ್, ಸೊ ಇದರಲ್ಲಿ ನಾವು ಏನಾದರೂ ಈಗ ಸಪೋಸ್ 1,00,000 ರೂಪೀಸ್ ನಾವು ಈ ಫಂಡ್ಸಲ್ಲಿ ಡೊನೇಟ್ ಮಾಡಿದರೆ, ಸೊ ಆ 1,00,000 ರೂಪೀಸ್ 100% 1,00,000 ರೂಪೀಸ್ ಕೂಡ ನಾವು ಟ್ಯಾಕ್ಸಬಲ್ ಇನ್ಕಮಲ್ಲಿ ಡಿಡಕ್ಷನ್ಸ್ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್, ಡೊನೇಷನ್ಸ್ ಎಲಿಜಿಬಲ್ ಫಾರ್ 50% ಡಿಡಕ್ಷನ್ಸ್ ವಿದೌಟ್ ಕ್ವಾಲಿಫೈಯಿಂಗ್ ಲಿಮಿಟ್. ಅಂದರೆ ಇಲ್ಲಿ ಜವಾಹರ್ಲಾಲ್ ನೆಹರು ಮೆಮೋರಿಯಲ್ ಫಂಡ್, ಪ್ರೈಮ್ ಮಿನಿಸ್ಟರ್ಸ್ ಡ್ರಾಟ್ ರಿಲೀಫ್ ಫಂಡ್, ಇಂದಿರಾ ಗಾಂಧಿ ಮೆಮೋರಿಯಲ್ ಟ್ರಸ್ಟ್, ರಾಜೀವ್ ಗಾಂಧಿ ಫೌಂಡೇಶನ್. ಸೊ ಈ 4ರಲ್ಲಿ ಯಾವುದಾದ್ರೂ ಒಂದರಲ್ಲಿ ಕೂಡ ನಾವು ಡೊನೇಷನ್ಸನ್ನು ಪೇ ಮಾಡಿದರೆ, ಸೊ ಆ ಡೊನೇಷನ್ ಅಮೌಂಟಲ್ಲಿ 50% ವಿದೌಟ್ ಕ್ವಾಲಿಫೈಯಿಂಗ್ ಲಿಮಿಟ್, ಅಂದರೆ ಯಾವುದೇ ಲಿಮಿಟ್ ಇಲ್ಲಾರ್ದೇನೆ 50% ಅಮೌಂಟನ್ನು ನಾವು ಡಿಡಕ್ಟ್ ಮಾಡ್ಕೊಳ್ಬೋದು. ಸಪೋಸ್ ಈಗ ನಾವು 10,00,000 ರೂಪೀಸ್ ಜವಾಹರ್ಲಾಲ್ ನೆಹರು ಮೆಮೋರಿಯಲ್ ಫಂಡ್ಗೆ ಡೊನೇಟ್ ಮಾಡಿದರೆ, ಸೊ ಈ 10,00,000ಅಲ್ಲಿ 50% ಅಂದರೆ 5,00,000 ರೂಪೀಸ್ನ ನಾವು ನಮ್ಮದು ಟ್ಯಾಕ್ಸಬಲ್ ಇನ್ಕಮಲ್ಲಿ ಲೆಸ್ ಮಾಡ್ಕೊಳ್ಬೋದು, ಡಿಡಕ್ಟ್ ಮಾಡ್ಬೋದು. ನೆಕ್ಸ್ಟ್, ಡೊನೇಷನ್ಸ್ ಎಲಿಜಿಬಲ್ ಫಾರ್ 100% ಡಿಡಕ್ಷನ್ ಸಬ್ಜೆಕ್ಟ್ ಟು 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್. ಸೊ 10% ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಸೊ ನೆಕ್ಸ್ಟ್ ಪೇಜಲ್ಲಿದೆ, ಸೊ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋಣಂತೆ. ಸೊ ಇಲ್ಲಿ 100% ಡಿಡಕ್ಷನ್ಸ್ ವಿತ್ ಲಿಮಿಟ್ ಅಂತ ಹೇಳ್ತೀವಿ ಇದಕ್ಕೆ. ಸೊ ಇಲ್ಲೇನಂತಂದರೆ, ಡೊನೇಷನ್ಸ್ ಟು ದ ಗೌರ್ಮೆಂಟ್ ಆರ್ ಎನಿ ಅಪ್ರೂವ್ಡ್ ಲೋಕಲ್ ಅಥಾರಿಟಿ, ಇನ್ಸ್ಟಿಟ್ಯೂಷನ್ ಆರ್ ಅಸೋಸಿಯೇಷನ್ ಟು ಬಿ ಯುಟಿಲೈಸ್ ಫಾರ್ ದ ಪರ್ಪಸ್ ಆಫ್ ಪ್ರಮೋಟಿಂಗ್ ಫ್ಯಾಮಿಲಿ ಪ್ಲ್ಯಾನಿಂಗ್. ಅಂದರೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಪ್ರಮೋಷನ್ಸ್ ಮಾಡಲಿಕ್ಕೆ ಗೌರ್ಮೆಂಟ್ ಆರ್ ಲೋಕಲ್ ಅಥಾರಿಟೀಸ್, ಇನ್ಸ್ಟಿಟ್ಯೂಷನ್ಸ್, ಅಸೋಸಿಯೇಷನ್ಸಿಗೆ ಏನಾದರೂ ನಾವು ಡೊನೇಷನ್ಸನ್ನು ಪೇ ಮಾಡಿದರೆ, ಸೊ ಆ ಅಮೌಂಟು 100% ಡಿಡಕ್ಟ್ ಮಾಡ್ಬೋದು ವಿತ್ ಲಿಮಿಟ್ ಅಂತ ಹೇಳ್ತೇವೆ. ವಿತ್ ಲಿಮಿಟ್ ಅಂತಂದರೆ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಜೊತೆ ಕಂಪೇರ್ ಮಾಡಿ, ಸೊ ಅದರಲ್ಲಿ ವಿಚ್ ಎವರ್ ಈಸ್ ಲೆಸ್ ಅಮೌಂಟ್ ಇತ್ತಂದರೆ, ಸೊ ಆ ಲೆಸ್ ಅಮೌಂಟನ್ನು ನಾವಿಲ್ಲಿ ಡಿಡಕ್ಟ್ ಮಾಡ್ಬೋದು. ಡೊನೇಷನ್ಸ್ ಬೈ ಕಂಪನಿ ಟು ದ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ or to any other notified association or institution established in India for the development of infrastructure for sports and games in India or the sponsorship of sports and games in India. in ಇಂಡಿಯಾದಲ್ಲಿ ನಮ್ಮದು ಸ್ಪೋರ್ಟ್ಸಿಗೆ ಏನಾದರೂ ಸ್ಪಾನ್ಸರ್ಶಿಪ್ನ ಪೇ ಮಾಡಿದರೆ, ಅಥವಾ ಡೆವಲಪ್ಮೆಂಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಸ್ಪೋರ್ಟ್ಸ್ ಅಂತಂದರೆ ಈಗ ಗ್ರೌಂಡ್ ಡೆವಲಪ್ಮೆಂಟ್ ಅಥವಾ ರಿಪೇರ್ಸಿಗೆ ಏನಾದರೂ ನಾವು ಡೊನೇಟ್ ಮಾಡಿದರೆ, ಸೊ ಆ ಅಮೌಂಟಲ್ಲಿ 100% ವಿತ್ ಲಿಮಿಟ್ ಡಿಡಕ್ಟ್ ಮಾಡ್ಕೊಳ್ಬೋದು ನಾವು. ಸೊ ನೆಕ್ಸ್ಟ್, ಡೊನೇಷನ್ಸ್ ಎಲಿಜಿಬಲ್ ಫಾರ್ 50% ಡಿಡಕ್ಷನ್ ಸಬ್ಜೆಕ್ಟ್ ಟು 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್. ಸೊ ಇಲ್ಲಿ ನಾವು 5 ಟೈಪ್ಸ್ ಇದ್ದಾವಿಲ್ಲ. ಸೊ 5 ಟೈಪ್ಸ್ ಆಫ್ ಡೊನೇಷನ್ಸ್ ಇದ್ದಾವೆ. ಸೊ ಇದರಲ್ಲಿ ನಾವೇನಾದರೂ ಡೊನೇಷನ್ಸನ್ನು ಪೇ ಮಾಡಿದರೆ, ಸೊ ಈ ಡೊನೇಷನ್ಸ್ ಅಮೌಂಟಲ್ಲಿ 50% ಅಮೌಂಟು ಕಂಪೇರ್ ಟು 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಮಾಡಿದಾಗ ವಿಚ್ ಎವರ್ ಈಸ್ ಲೆಸ್ ಅಮೌಂಟ್, ದಟ್ ಅಮೌಂಟ್ ವಿಲ್ ಬಿ ಅಲೌಡ್ ಟು ಡಿಡಕ್ಷನ್ ಅಂಡರ್ ಸೆಕ್ಷನ್ 80G. ಸೊ ಇದರಲ್ಲಿ ಇಂಪಾರ್ಟೆಂಟ್ ಬರೋದಂತಂದರೆ, ಫಾರ್ ರಿಪೇರ್ಸ್ ಆರ್ ರಿನೋವೇಷನ್ ಆಫ್ ಎನಿ ನೋಟಿಫೈಡ್ ಟೆಂಪಲ್, ಮಸ್ಜಿದ್, ಗುರುದ್ವಾರ್, ಚರ್ಚ್ ಆರ್ ಅದರ್ ಪ್ಲೇಸಸ್. ಸೊ ಇದರಲ್ಲಿ ನಾವೇನಾದರೂ ಡೊನೇಷನ್ಸ್ ಪೇ ಮಾಡಿದರೆ, ಟೆಂಪಲ್ ರಿಪೇರ್ ಮಾಡಲಿಕ್ಕೆ, ಮಸ್ಜಿದ್ ರಿಪೇರ್ ಮಾಡಲಿಕ್ಕೆ, ಅಥವಾ ಹೋಲಿ ಪ್ಲೇಸಸ್ ರಿಪೇರ್ಸ್ ಮಾಡಲಿಕ್ಕೆ ಏನಾದರೂ ಕಾಂಟ್ರಿಬ್ಯೂಷನ್ಸ್ ಮಾಡಿದರೆ, ಸೊ ಆ ಅಮೌಂಟಲ್ಲಿ 50% ವಿತ್ ಕಂಪೇರ್ ಟು 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್, ವಿಚ್ ಎವರ್ ಈಸ್ ಲೆಸ್, ದಟ್ ಅಮೌಂಟ್ ವಿಲ್ ಬಿ ಡಿಡಕ್ಟೆಡ್ ಇನ್ ಟ್ಯಾಕ್ಸೆಬಲ್ ಇನ್ಕಮ್. ಸೊ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಹೇಳಿದ್ವಿ. ಸೊ ಈ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಷನ್ಸ್ ಮಾಡೋದು ಹೆಂಗಂತಂದರೆ, ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಈಸ್ ದ ಗ್ರಾಸ್ ಟೋಟಲ್ ಇನ್ಕಮ್ ರೆಡ್ಯೂಸ್ ಬೈ ದ ಅಗ್ರಿಗೇಟ್ ಆಫ್ ದ ಫಾಲೋವಿಂಗ್ ಐಟಮ್ಸ್. ಸೊ ಯಾವಂತಂದರೆ, ಅಮೌಂಟ್ ಡಿಡಕ್ಟೇಬಲ್ ಅಂಡರ್ ಸೆಕ್ಷನ್ 80CCC ಟು 80U. ನಮ್ಮದು ಡಿಡಕ್ಷನ್ಸ್ ಸೆಕ್ಷನ್ 80CCC ಟು 80U ತನಕ ಏನಾದರೂ ಅಮೌಂಟ್ ಇತ್ತಂದರೆ, ಆ ಅಮೌಂಟು ನಮ್ಮದು ಗ್ರಾಸ್ ಟೋಟಲ್ ಇನ್ಕಮಲ್ಲಿ ಲೆಸ್ ಮಾಡಬೇಕಾಗತ್ತೆ, ಎಕ್ಸೆಪ್ಟ್ 80G ಸೆಕ್ಷನ್. ನೆಕ್ಸ್ಟ್, ಎಕ್ಸಮ್ಟ್ ಇನ್ಕಮ್ಸ್. ಸೊ ನಮ್ದು ಏನಾದರೂ ಎಕ್ಸಮ್ಟೆಡ್ ಇನ್ಕಮ್ಸ್ ಇತ್ತಂದರೆ ಅದನ್ನು ಕೂಡ ನಮ್ಮದು ಗ್ರಾಸ್ ಟೋಟಲಲ್ಲಿ ಲೆಸ್ ಮಾಡಬೇಕು. ನೆಕ್ಸ್ಟ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್. ನಮ್ಮದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇನ್ಕಮ್ ಇದ್ದರೂ ಕೂಡ ಅದನ್ನು ಗ್ರಾಸ್ ಟೋಟಲ್ ಇನ್ಕಮಲ್ಲಿ ಲೆಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ಇನ್ಕಮ್ ರೆಫರ್ಡ್ ಟು ಇನ್ ಸೆಕ್ಷನ್ಸ್ 115A, 115AB, 115AC, 115AD and 115D
ರಿಲೇಟಿಂಗ್ ಟು ನಾನ್ ರೆಸಿಡೆನ್ಸ್ ಆ್ಯಂಡ್ ಫಾರಿನ್ ಕಂಪನೀಸ್. ಸೊ ಈ ಇನ್ಕಮ್ಸಲ್ಲಿ ಈ ಇನ್ಕಮ್ಸು ಕೂಡ ನಮ್ಮದು ಗ್ರಾಸ್ ಟೋಟಲ್ ಇನ್ಕಮಲ್ಲಿ ಲೆಸ್ ಮಾಡಿದಾಗ ನಮ್ಮದು ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಬರುತ್ತೆ. ಸೊ ಈ ಅಡ್ಜಸ್ಟೆಡ್ ಟೋಟಲ್ ಇನ್ಕಮಿಂದ 10% ಕ್ಯಾಲ್ಕುಲೇಷನ್ಸ್ ಮಾಡಿ ವಿತ್ ಕಂಪೇರ್ ಟು 50% ಡಿಡಕ್ಷನ್ ಆ್ಯಂಡ್ 100% ಡಿಡಕ್ಷನ್ಸ್ ಕಂಪೇರ್ ಮಾಡಿದಾಗ ವಿಚ್ ಅಮೌಂಟ್ ವಿಲ್ ಬಿ ಲೆಸ್, ದ್ಯಾಟ್ ಅಮೌಂಟ್ ವಿಲ್ ಟು ಅಲೌಡ್ ಡೊನೇಷನ್ಸ್ ಅಂಡರ್ ಸೆಕ್ಷನ್ 80G. ಸೊ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಂತಂದರೆ ನಮ್ಮದು ಡೊನೇಷನ್ಸ್ 1,00,000 ರೂಪೀಸ್ ಪೇ ಮಾಡಿರ್ತೀವಿ, ನಮ್ದು ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ 10,000 ಬಂದಿರುತ್ತೆ. ಇದ್ರದ್ದು 10% ಅಂತಂದರೆ 1,000 ರೂಪೀಸ್ ಆಗುತ್ತೆ. ಸೊ 1,000 ಆ್ಯಂಡ್ 1,00,000 ರೂಪೀಸ್ ಕಂಪೇರ್ ಮಾಡಿದಾಗ 1,000 ಈಸ್ ದ ಲೆಸ್ ಅಮೌಂಟ್, ದ್ಯಾಟ್ ಅಮೌಂಟ್ ವಿಲ್ ಬಿ ಡಿಡಕ್ಟೆಡ್ ವಿತ್ ಲಿಮಿಟ್. ಸೊ ಇದಿಷ್ಟು ನಮ್ಮದು ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80G. ಸೊ ಏನಾದರೂ ನಿಮಗೆ ಡೌಟ್ಸ್ ಇತ್ತಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.